ನ್ಯೂಸ್ಗೆ ಸ್ವಾಗತ. ಇಂದು ಗುಳೇದಗುಡ್ಡ ತಾಲೂಕಿನಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ವಕ್ಫ್ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು, ವಕ್ಫ್ ಕಾಯ್ದೆ 2025 ಕಾನೂನು ಮತ್ತು ಅದರ ತಿದ್ದುಪಡಿ ಅಲ್ಲಿನ ಸಂವಿಧಾನ ವಿರೋಧಿ ಅಂಶವನ್ನು ತಕ್ಷಣ ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಗುಳೇದಗುಡ್ಡ ಅಂಜುಮನ್ ಎ ಇಸ್ಲಾಂ ಕಮಿಟಿ ಇಂದು ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದ ಅಲ್ಪಸಂಖ್ಯಾತರು ಗುಳೇದಗುಡ್ಡದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ರಾಜ್ಯಪಾಲಗೂ ರದ್ದುಪಡಿಸುವ ಸಲುವಾಗಿ ಅಧಿಕಾರ ಕೊಟ್ಟಿಲ್ಲ, ರಾಷ್ಟ್ರಪತಿಗೂ ಅಧಿಕಾರ ಕೊಟ್ಟಿಲ್ಲ. ಆಸ್ ಇಟ್ ಈಸ್ ಏನೈತಿ, ಕಬ್ರಸ್ತಾನ್, ಈದ್ಗಾ, ಮಸ್ಜಿದೆ, ಮದರ್ಸೆ ಇವು ಎಲ್ಲಗಳು ಗೆಜೆಟ್ನಲ್ಲಿ ಇದ್ದ ಪ್ರಕಾರ ಗೆಜೆಟನ್ನು ತಿದ್ದುಪಡಿ ಮಾಡಲಿಕ್ಕೆ, ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾವ ಪಕ್ಷಕ್ಕೂ ಅಧಿಕಾರ ಇಲ್ಲ. ಆದ ಕಾರಣ ನಾವು ಇವತ್ತು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅಂದರೆ, ಸರ್ಕಾರ 95ರಲ್ಲಿ ಏನು ಅಮೆಂಡ್ಮೆಂಟ್ ಆಗೈತಿ ಅದ ಜಾರಿಯಲ್ಲಿ ತರಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಇದರಲ್ಲಿ ಕೈ ಹಾಕಬಾರ್ದು ಅಂಥೇಳಿ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಮಾನ್ಯ ನಮ್ಮ ತಾಲೂಕಾ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಲಿಕ್ಕೆ ಆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಮನವಿಯನ್ನು ರಾಜ್ಯಪಾಲರಿಂದ ರಾಷ್ಟ್ರಪತಿಯವರಿಗೆ ಕಳಿಸಿ ನಮ್ಮ ಬೇಡಿಕೆಗಳನ್ನು ಅನುಕೂಲತೆ ಮಾಡಿಕೊಡಬೇಕು ಎಂದು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. ಗುಡ್ಡ ಮುಸ್ಲಿಂ ಸಮಾಜದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಯಚೂರು ಅವರೇ, ಹಾಗೂ ಮಾಜಿ ಅಧ್ಯಕ್ಷರಾದಂಥ MM ಜಮಖಾನಿ ಅವರೇ, ಹಾಗೂ ಗುಳೇದಗುಡ್ಡ ನಗರದ ಎಲ್ಲ ಮಸೀದಿಯ ಚೇರ್ಮನ್ಗಳೇ, ಹಾಗೂ ಮುಸ್ಲಿಂ ಸಮಾಜದ ಯುವಕ ಮಿತ್ರರೇ, ಹಿರಿಯರೇ, ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ನಾವೊಂದು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಏತಕ್ಕಾಗಿ ನಾವು ಇದು ಹೋರಾಟ ಮಾಡ್ತಿದ್ದೀವಿ ಅಂದ್ರೆ, ವಕ್ಫ್ ಕಾಯ್ದೆ 2025 ಜಾರಿಗೊಳಿಸಿದ ಕೇಂದ್ರ ಸರ್ಕಾರವನ್ನು ನಾವು ಇದು ಹಿಂಪಡೆಯಬೇಕು ಅಂತ ಹೇಳಿ ನಾವು ಒಗ್ಗಟ್ಟಾಗಿ ಇವತ್ತಿನ ದಿವಸ ಒಮ್ಮತದಿಂದ ನಾವು ಇಲ್ಲಿ ಸೇರ್ಪಡೆಗೊಂಡು ಇದೊಂದು ಮನವಿ ಸಲ್ಲಿಸ್ತಾ ಇದ್ವಿ. ಮೆಹರ್ಬಾನ್ರವರಲ್ಲಿ ನಾನು ತಹಸೀಲ್ದಾರ್ ಸಾಹೇಬರಲ್ಲಿ ಇದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ತಾವು ರಾಷ್ಟ್ರಪತಿಗಳಿಗೆ ಕಳಿಸಿ ಕೇಂದ್ರ ಸರ್ಕಾರವನ್ನು ಇದು ಕಾಯ್ದೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ, ಇದು ನಮ್ಮೆಲ್ಲರ ಪರವಾಗಿ ತಾವು ಕಳಿಸಿ ಇದೊಂದು ರದ್ದುಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೆಆರ್ ರಾಯಚೂರು ಅಧ್ಯಕ್ಷರು AM ಮೌಲ್ವಿ, HM ಸಾಧಿನಿ, KM ಕೊತ್ತಲ ಮುಸ್ತಾಕ್, ಹೂನವಾಡ ಮುನ್ನಾ ಇಳ್ಕಲ್, KG ಆಮಿನಗಡ, MN ಹಣಗಿ ಆಸಿಫ್, ಬಲಕುಂದಿ ಉಮರ್ ಢಾಲೆಯತ್, ದಾವಲಾ ಬಾಗ್ವಾನ್, RH ಮಖಾಂದರ್, ಲಾಲಸಾಬ್ ಇಳ್ಕಲ್, DG ಕಲಬುರ್ಗಿ, ಮಹಿಬೂಬ್ ಸಾಬ್ ತಟಗಾರ್, ಮಹಿಬೂಬ್ ಸಾಬ್ ಕಾಂಟ್ರಾಕ್ಟರ್, MM ಮಖಾಂದರ್, ಅಬ್ದುಲ್ ಸಾಬ್ ರಾಯಚೂರು, ಮಹಿಬೂಬ್ ಸವರಾಜ್ ಶಕೀಲ್, ಕಾಂಟ್ರಾಕ್ಟರ್ ರಾಜು ಕುದ್ರಿ, ಮಹಿಬೂಬ್ ಬಾಗ್ವಾನ್, MM ಜಮಖಾನಿ ಮುಂತಾದ ಗಣ್ಯರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.